असतो मां सद्गमय तमसो मां ज्योतिर्गमय मृत्योर्माम् अमृतंगमय. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮದಲ್ಲಿ ಈ ದಿನ ಬಹಳ ಮುಖ್ಯವಾಗಿ ವಿಶ್ರಾಂತಿಯ ಆಸನಗಳನ್ನು ಹೇಳಿಕೊಡ್ಲಿದ್ದೇನೆ. ವಿಶ್ರಾಂತಿಯ ಆಸನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ಮಕರಾಸನ. ಮಕರ ಅಂದರೆ ಮೊಸಳೆ ಅಂತ ಅರ್ಥ. ಈ ಮೊಸಳೆ ನೀರಿನಲ್ಲಿ ಈಜಾಡಿ ಬಂದು ದಣಿವಾದಾಗ ಸಮುದ್ರದ ದಡದಲ್ಲಿ ಅಥವಾ ನೀರಿನ ದಡದಲ್ಲಿ ಒಂದು ರೀತಿಯಲ್ಲಿ ವಿಶಾಲವಾಗಿರ್ತಕ್ಕಂಥ ಮೈದಾನದಲ್ಲಿ ಒಂದು ವಿಶ್ರಾಂತಿ ಕ್ರಿಯೆಯನ್ನು ಮಾಡ್ತದೆ. ಆ ವಿಶ್ರಾಂತಿ ಕ್ರಿಯೆಯನ್ನು, ಆ ಒಂದು ಆಕೃತಿಯನ್ನು ಗಮನಿಸಿ ಈ ಆಸನವನ್ನು ಮಾಡಿದ್ದಾರೆ. ಮಕರ ಅಂತಕ್ಕಂಥದ್ದು, ಮೊಸಳೆ ಅಂತಕ್ಕಂಥದ್ದು ದಣಿವಾದಾಗ ಮಲಗುವ ಭಂಗಿಯೇ ಮಕರಾಸನ. ಅದು ಹೇಗೆ ಮಲಗಿರ್ತದಲ್ಲ ಅದೇ ರೀತಿ ನಾವು ಮಲ್ಕೊಂಡ್ರೆ ಅದಕ್ಕೆ ಏನು ಲಾಭ ಆಗ್ತದಲ್ಲ ಆ ಲಾಭಗಳು ನಮಗೆ ಸಿಗ್ತವೆ. ಅಂದರೆ ಮೊಸಳೆ ಅಂತಕ್ಕಂಥದ್ದು ಬಹಳ ದೀರ್ಘಾಯಸ್ಸುಗಳ ಕಾಲ ಬದುಕ್ತಕ್ಕಂಥ ಒಂದು ಪ್ರಾಣಿ. ಮೊಸಳೆಯ ಆಯಸ್ಸು 500 ವರ್ಷದವರೆಗೆ ಇರ್ತದೆ. ಯಾಕೆ ಅಂದರೆ ಮೊಸಳೆ 1 ನಿಮಿಷಕ್ಕೆ 5 ಬಾರಿ ಮಾತ್ರ ಉಸಿರಾಡ್ತದೆ. ಆಮೆ ಆಯಸ್ಸು ಕೂಡ 400ರಿಂದ 500 ವರ್ಷ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಆಮೆನೂ ಕೂಡ 1 ನಿಮಿಷಕ್ಕೆ 4ರಿಂದ 5 ಬಾರಿ ಉಸಿರಾಡ್ತದೆ. ಆದರೆ ನಾಯಿಯ ಆಯಸ್ಸು ತುಂಬ ಕಡಿಮೆ ಇರ್ತದೆ. ಯಾಕಂದರೆ ನಾಯಿ 1 ನಿಮಿಷಕ್ಕೆ 45ರಿಂದ 50 ಬಾರಿ ಉಸಿರಾಡುತ್ತೆ. ಅದಕ್ಕಾಗಿ ನಾಯಿ ಬದುಕ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಕೇವಲ 10ರಿಂದ 15 ವರ್ಷ. ಮನುಷ್ಯ ಆಗಿರ್ತಕ್ಕಂಥವನು 100 ವರ್ಷ ಆರೋಗ್ಯದಿಂದ ಬದುಕಬೇಕು, ಸಂತೋಷದಿಂದ ಬದುಕಬೇಕು ಅಂತ ಹೇಳಿದ್ರೆ ಮನುಷ್ಯ 1 ನಿಮಿಷಕ್ಕೆ ಕನಿಷ್ಠ ಪಕ್ಷ 15ರಿಂದ 18 ಬಾರಿ ಮಾತ್ರ ಉಸಿರಾಡಬೇಕು. 18ಕ್ಕಿಂತ ಉಸಿರಾಟ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕೆಲವರು ಏದುಸಿರು ಬಿಡ್ತಾ ಇರ್ತಾರೆ. ಅಂದರೆ ಮೇಲಿನ ಉಸಿರು ಮೇಲೆ ಇರ್ತದೆ, ಕೆಳಗಿನ ಉಸಿರು ಕೆಳಗೆ ಇರ್ತದೆ ಅಂತ ಹೇಳ್ತಾರೆ. ಉಸಿರು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಇರಿಟೇಷನ್ ಆಗ್ತದೆ, ಉಸಿರು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕುಗ್ಗಿರ್ತದೆ. ಮತ್ತು ಉಸಿರಾಟದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ವೀಕ್ ಆಗಿರ್ತವೆ. ಆ ಉಸಿರಾಟದ ಅಂಗಾಂಗಗಳನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕಾಗಿ ಮಕರಾಸನವನ್ನು ಮಾಡಬೇಕಾಗ್ತದೆ. ನಮ್ಮ ಉಸಿರಾಟದ ವ್ಯವಸ್ಥೆಯ ಮುಖ್ಯವಾಗಿರ್ತಕ್ಕಂಥ ಅಂಗ ಅಂದರೆ ಡಯಾಫ್ರಾಮ್ ಅಂತ ಕರೀತಾರೆ. ಈ ಡಯಾಫ್ರಾಮ್ ಅಂತಕ್ಕಂಥದ್ದು ನಮ್ಮ ಉಸಿರಾಟ ವ್ಯವಸ್ಥೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ. ನಾವು ಉಸಿರಾಟ ಮಾಡ್ತಾ ಇರತಕ್ಕಂಥದ್ದು ಕ್ಲಾವಿಕಲ್ ಬ್ರೀದಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ಲಂಗ್ಸ್ ಬ್ರೀದಿಂಗ್ ಆಗಿರ್ಬೋದು. ಅಂದರೆ ಎಕ್ಸ್ಟರ್ನಲ್ ಲಂಗ್ಸ್ ಬ್ರೀದಿಂಗ್ ಅಪ್ಪರ್ ಪಾರ್ಟ್ಸ್ ಮಾತ್ರ ಯೂಸ್ ಮಾಡ್ತಾ ಇರ್ತೇವೆ. ಆದರೆ ನಾವು ಯಾವಾಗ ಈ ಡಯಾಫ್ರಾಮೆಟಿಕ್ ಬ್ರೀದಿಂಗನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವಲ್ಲ ಆವಾಗ ನಮ್ಮಲ್ಲಿ ಸಂಪೂರ್ಣವಾಗಿ ಉಸಿರಾಟ ದೀರ್ಘ ಆಗ್ತದೆ. ಯಾರು ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಮಾಡ್ತಾರೆ ಅವರಿಗೆ BP ಸಮಸ್ಯೆ ಬರೋಂಗಿಲ್ಲ, ಅವರಿಗೆ ತೂಕ ಜಾಸ್ತಿ ಆಗಂಗಿಲ್ಲ. ಯಾಕೆಂದರೆ ಡಯಾಫ್ರಾಮ್ ಅಂತಕ್ಕಂಥದ್ದು ಈ ಒಂದು ಶ್ವಾಸಕೋಶದ ಕೆಳಗಡೆ ಇರ್ತದೆ. ಅದು ಈ ರೀತಿಯಾಗಿ ಚಲನೆ ಮಾಡ್ತಾ ಹೋಗ್ತದೆ ಡಯಾಫ್ರಾಮೆಟಿಕ್ ಬ್ರೀದಿಂಗಲ್ಲಿ. ಅದು ಯಾವಾಗ ಚಲನೆ ಮಾಡ್ತದೆ ಆವಾಗ ನಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಸಂಪೂರ್ಣವಾಗಿ ಕರಗ್ತಾ ಬರ್ತದೆ. ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಮಾಡ್ತಕ್ಕಂಥವ್ರಿಗೆ ನೆಪ್ರಾಲಜಿಕಲ್ ಪ್ರಾಬ್ಲಮ್ ಬರೋಲ್ಲ, ಅಂದರೆ ಕಿಡ್ನಿ ಸಮಸ್ಯೆ ಬರೋಲ್ಲ. ಮಕರಾಸನ ಮಾಡ್ತಕ್ಕಂಥವ್ರಿಗೆ ನೆಪ್ರಾಲಜಿಕಲ್ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಈ ಮಕರಾಸನ ಮಾಡ್ತಕ್ಕಂಥವ್ರಿಗೆ ಮುಖ್ಯವಾಗಿ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳು ಬರಲ್ಲ, ನರ ದೌರ್ಬಲ್ಯತೆಗಳು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮಕರಾಸನ ಅಂತಕ್ಕಂಥದ್ದು ನಮ್ಮ ಉಸಿರಾಟದ ವ್ಯವಸ್ಥೆಯನ್ನು ನಿಧಾನಗೊಳಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇದ್ದ ಹಾಗೆ, ಒಂದು ಸಿಸ್ಟಮನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಮಕರಾಸನಕ್ಕಿದೆ. ಹಾಗಿದ್ರೆ ಮಕರಾಸನವನ್ನು ಯಾವಾಗ ಮಾಡಬೇಕು ಅಂದರೆ ನೀವು ಆಸನಗಳನ್ನು ಮಾಡಿ ಮುಗಿಸಿದ ನಂತರ ಎಲ್ಲ ಆಸನಗಳು ಮೊದಲೇನು ಮಾಡಬೇಕು, ಲೂಸನಿಂಗ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಯೋಗ ಜಾಗಿಂಗ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿದ ಮೇಲೆ ಆಸನಗಳು ಅಥವಾ ಅಷ್ಟಾಂಗ ವಿನ್ಯಾಸ ಯೋಗವನ್ನು ಮಾಡಬೇಕು. ಯೋಗವನ್ನು ಎಲ್ಲ ಮುಗಿಸಿದ ಮೇಲೆ, ಆಸನಗಳನ್ನ ಮುಗಿಸಿದ ಮೇಲೆ
ಕುತ್ಕೊಂಡು ಮಲ್ಕೊಂಡು ಹೊಟ್ಟೆ ಮೇಲೆ ಮಲ್ಕೊಂಡು ಆಸನಗಳನ್ನೆಲ್ಲ ಮುಗಿಸಿದ ಮೇಲೆ ನೀವು ಕೊನೆಯದಾಗಿ ಮಕರಾಸನವನ್ನು ಮಾಡಲೇಬೇಕು. ಮಕರಾಸನವನ್ನು ಮಾಡದೆ ನೀವು ಪ್ರಾಣಾಯಾಮ ಮಾಡಿದ್ರೆ ಅದು ಪ್ರಾಣಾಯಾಮಗಳಲ್ಲಿ ಸೈಡ್ ಎಫೆಕ್ಟ್ಗಳಾಗ್ಲಿಕ್ಕೆ ಶುರುವಾಗ್ತವೆ. ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ, ಸರಿಯಾಗಿ ಮಾಡದೇ ಇದ್ದರೆ ಪ್ರಾಣಕ್ಕೆ ಯಮ ಆಗ್ತದೆ. ಹಾಗಾಗಿ ಪ್ರಾಣಾಯಾಮದ ಪೂರ್ವ ಸಿದ್ಧತೆಯಾಗಿ ನೀವು ಮಕರಾಸನವನ್ನು ಮಾಡಲೇಬೇಕು. ಮಕರಾಸನ ಮಾಡದೆ ನೀವು ಪ್ರಾಣಾಯಾಮ ಮಾಡಿದ್ರೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಸುಮಾರು ಜನರಿಗೆ ಪ್ರಾಣಾಯಾಮದಿಂದ ಹೃದಯದ ಸಮಸ್ಯೆ ಜಾಸ್ತಿ ಆಗಿದೆ. ಸುಮಾರು ಜನರು ತಪ್ಪಾಗಿ ಪ್ರಾಣಾಯಾಮ ಮಾಡಿ ಮೆದುಳಿನಲ್ಲಿ ಸಮಸ್ಯೆಗಳಾಗಿದ್ದಾವೆ. ಸುಮಾರು ಜನರು ತಪ್ಪಾಗಿ ಪ್ರಾಣಾಯಾಮ ಮಾಡಿ ಮೆಂಟಲ್ ಪೇಷಂಟ್ಗಳಾಗಿ ನಿಮಾನ್ಸ್ ಅಂತ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಈ ಒಂದು ವಿದ್ಯೆಯನ್ನು ಕಲಿಬೇಕಂದ್ರೆ ಗುರುಮುಖಿಯನ್ನು ಕಲಿಬೇಕು. ಅತ್ಯಂತ ಕ್ರಮಬದ್ಧವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿಯ ಅಡಿಯಲ್ಲಿ ಕಲಿಬೇಕು. ಗೊತ್ತಾಯ್ತಲ್ಲ? ಹಾಗಾಗಿ ಎಲ್ಲ ಆಸನಗಳು ಮಾಡಿದ್ಮೇಲೆ ಮಕರಾಸನ ಮಾಡಲೇಬೇಕು. ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಆ ಒಂದು ಯೋಗಾಭ್ಯಾಸದಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ನಿಮಗೆ ಯಾವುದೇ ಸಮಸ್ಯೆ ಇರಲಿ, ನಿಮಗೆ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನಮ್ಮ ಹತ್ರ ಇದೆ. ನಾವು ಸಾವಿರಾರು ರೋಗಿಗಳನ್ನು ನಾವು ಬರೀ ಮನೆ ಮದ್ದುಗಳ ಮೂಲಕ ನಿವಾರಣೆ ಮಾಡಿರ್ತಕ್ಕಂಥದ್ದಿದೆ. ಅಂದರೆ ಯಾವುದೇ ಔಷಧಿಗಳನ್ನ ಕೊಡದೆ ಮನೆ ಮದ್ದುಗಳಿಂದ ನಿಮ್ಮ ಸಾವಿರಾರು ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು. ಲಕ್ಷಾಂತರ ಜನ ಟಿ ವಿ ಮೂಲಕ ನಮ್ಮ ಕಾರ್ಯಕ್ರಮವನ್ನು ನೋಡಿ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ನೀವು ಹೇಳಿರ್ತಕ್ಕಂಥ ಯೋಗವನ್ನು ಮಾಡಿ ನನ್ನ ಡಯಾಬಿಟಿಸ್ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿದೆ, ನನಗೆ ಕಿಡ್ನಿ ಸಮಸ್ಯೆ ಇತ್ತು ಅದು ವಾಸಿಯಾಗಿದೆ, ನನಗೆ ಅಧಿಕ ರಕ್ತದ ಒತ್ತಡದಿಂದ ತುಂಬ ಸಮಸ್ಯೆ ಆಗ್ತಾ ಇತ್ತು, ತಲೆ ಸುತ್ತು ಬರ್ತಾ ಇತ್ತು, 2 ದಿವಸಕ್ಕೆ ಆ ಕಾಯಿಲೆ ವಾಸಿಯಾಗಿದೆ ಅಂತ ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ. ನಿನ್ನೆ ಬೆಳಗಾವಿಯಿಂದ ಒಬ್ಬರು ಫೋನ್ ಮಾಡಿದರು. ನಾನು ಹೇಳಿರ್ತಕ್ಕಂಥ ಒಂದು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿ ಆ ನಾಡಿ ಶೋಧನವನ್ನು ಮಾಡಿ ಅವ್ರ BP ಸಮಸ್ಯೆ 20 ವರ್ಷದಿಂದ ಇರ್ತಕ್ಕಂಥದ್ದು ಒಂದೇ ವಾರದಲ್ಲಿ ಇದೇನಾಗಿದೆ 200 180 ಇರ್ತಕ್ಕಂಥದ್ದು 140 160ಗೆ ಬಂದಿದೆ. ಅಂದರೆ ಅದು ಸಂಪೂರ್ಣವಾಗಿ ಒಂದೇ ವಾರಕ್ಕೆ ಅಷ್ಟೊಂದು ಬ್ಯಾಲೆನ್ಸ್ ಆಗಿದೆ. ಅಂದರೆ ಅವ್ರಲ್ಲಿ ಭರವಸೆ ಬರ್ತದೆ, ಅವ್ರಲ್ಲಿ ಅದರ ಬಗ್ಗೆ ವಿಶ್ವಾಸ ಬರ್ತದೆ. ಹಾಗಾಗಿ ನೀವು ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ಮಾಡಬೇಕು. ಮೊದಲು ಮಕರಾಸನವನ್ನು ನೀವು ಅಭ್ಯಾಸ ಮಾಡಿದ ನಂತರ ಆಮೇಲೆ ಶಿವಾಸನ ಮಾಡಬೇಕು. ಗೊತ್ತಾಯ್ತಲ್ಲ? ಯಾವುದೇ ಆಸನಗಳ ಕೊನೆಗೆ ನೀವು ವಿಶ್ರಾಂತಿ ಕ್ರಿಯೆಯನ್ನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಮಾಡಬೇಕು. ಅದನ್ನು ಮಾಡದಿದ್ದರೆ ನಿಮ್ಮಲ್ಲಿ ಸಮಸ್ಯೆಗಳು ಪರಿಹಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಈ ಮಕರಾಸನವನ್ನು ಮಾಡೋದ್ರಿಂದ ಮತ್ತಿಷ್ಟು ಲಾಭಗಳೇನಾಗ್ತವೆ ಅಂದರೆ ನಿಮ್ಮ ಡಯಾಬಿಟಿಸ್ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತದೆ, ಪ್ಯಾಂಕ್ರಿಯಾಟಿಕ್ ಸೆಲ್ಗಳು ಆ್ಯಕ್ಟಿವ್ ಆಗ್ತವೆ. ಅದರ ಜೊತೆಗೆ ನೀವು ಮಕರಾಸನ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ನಿಮಗೆ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ನಿಮ್ಮ ಕಾಸ್ಮಿಕ್ ಮದರ್ ಅಂತ ಏನು ಕರೀತಾರೆ, ಈ ಒಂದು ನಾಭಿ ಪ್ರದೇಶದಲ್ಲಿರ್ತಕ್ಕಂಥ ಮೂಲ ಪ್ರಾಣ ಕೇಂದ್ರ ಬಿಂದು ಕ್ರಿಯಾಶೀಲವಾಗ್ತಾ ಹೋಗ್ತದೆ. ಮಕರಾಸನ ಮಾಡಿದವ್ರಿಗೆ ಯಾವತ್ತೂ ಸುಸ್ತು ಆಯಾಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸರಿಯಾಗಿ ಮಕರಾಸನವನ್ನು ಮಾಡಬೇಕು. ಆಹಾರಚರ್ಯ ಋತುಚರ್ಯದ ಜೊತೆಗೆ ಆಸನಗಳ ಅಭ್ಯಾಸ ಮಾಡಬೇಕು. ಬರೀ ಮಕರಾಸನ ಮಾಡಿ ನಾನು ಏನು ಬೇಕಾದ ತಿಂತೀನಿ, ಏನು ಬೇಕಾದ ಕುಡಿತೀನಿ, ಹೆಂಗೆ ಬೇಕಾದಂಗೆ ಇರ್ತೀನಿ ಅಂತಕ್ಕಂಥದ್ದಕ್ಕೆ ಯೋಗ ಅನ್ನಲ್ಲ. ಗೊತ್ತಾಯ್ತಲ್ಲ? ಯೋಗ ಅಂದರೆ ಸರ್ವವನ್ನು ಶುದ್ಧೀಕರಣ ಮಾಡಿಕೊಂಡು ಮಾಡ್ತಕ್ಕಂಥಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ಈ ಮಕರಾಸನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕು, 2 ಕಾಲುಗಳನ್ನು ಈ ರೀತಿ ಅಗಲ ಮಾಡ್ಕೋಬೇಕು, ಕಾಲುಗಳನ್ನು ಹೀಗಿಟ್ಕೋಬಾರ್ದು. ಅಂದರೆ ನಿಮ್ಮ ಪಾದವು ಹೀಗಿರಬಾರ್ದು, ಪಾದಗಳು ಈ ರೀತಿಯಾಗಿ ಇರಬೇಕು. ಸೈಡ್ ಪಾರ್ಟ್ಸ್ ಸಂಪೂರ್ಣವಾಗಿ ನೆಲಕ್ಕೆ ಸ್ಪರ್ಶವಾಗಿರಬೇಕು. ಈಗ ಬಲ ತೋಳನ್ನು ಎಡಗೈಯಿಂದ ಹಿಡ್ಕೋಬೇಕು, ಎಡ ತೋಳನ್ನು ಬಲಗೈಯಿಂದ ಹಿಡ್ಕೋಬೇಕು. ನಿಧಾನವಾಗಿ ಏನು ಮಾಡಬೇಕು, ನಿಮ್ಮ ಹಣೆಯನ್ನು ಕೈಗಳಿಗೆ ಸ್ಪರ್ಶ ಮಾಡಬೇಕು. ಈ ರೀತಿಯಾಗಿ ಯಥೇಚ್ಛವಾಗಿ ಉಸಿರನ್ನು ತೆಗೆದುಕೊಂಡು ಯಥೇಚ್ಛವಾಗಿ ಹೊರಗಡೆ ಉಸಿರನ್ನ ಬಿಡ್ತಾ ಹೋಗಬೇಕು. ಒಂದು 10 ಬಾರಿ ಈ ರೀತಿ ಮಾಡಬೇಕು. ಈ ರೀತಿ ಒಂದು 10 ಬಾರಿ ಮಾಡಬೇಕು. ಅದಾದಮೇಲೆ ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು.
ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಉಸಿರಾಟ ನಿಧಾನವಾಗ್ತಾ ಬರ್ತದೆ. ಮಕರಾಸನವನ್ನು ಮಾಡಿದ ತಕ್ಷಣ ಉಸಿರಾಟ ನಿಯಂತ್ರಣಕ್ಕೆ ಬರ್ತದೆ, ನಿಧಾನವಾಗ್ತಾ ಬರ್ತದೆ. ಇದಕ್ಕೆ ಯೋಗಿಕ್ ಬ್ರೀದಿಂಗ್ ಅಂತ ಕೂಡ ಕರೀತಾರೆ. ಹೀಗೆ ಒಂದು 10 ನಿಮಿಷಗಳ ಕಾಲ, 5 ರಿಂದ 10 ನಿಮಿಷಗಳ ಕಾಲ ನೀವು ಈ ಆಸನವನ್ನು ಅಭ್ಯಾಸ ಮಾಡಬೇಕು. ಈ ಆಸನವನ್ನು ಮಾಡಿದಾಗ ಮನಸ್ಸು ಪ್ರಶಾಂತವಾಗ್ತದೆ. ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ಜೋಡಿಸ್ಕೊಳ್ಬೇಕು, ಕೈಗಳನ್ನು ಅಗಲ ಮಾಡ್ಕೋಬೇಕು, ಒಂದೇ ಕೆನ್ನೆ ಮೇಲೆ ಮಲ್ಕೋಬೇಕು, ದೀರ್ಘವಾಗಿ ವಿಶ್ರಾಂತಿ ಮಾಡಬೇಕು. ಹುರುಪು ಉತ್ಸಾಹ ಹೆಚ್ಚಾಗ್ತದೆ. ಆ ಹುರುಪು ಉತ್ಸಾಹ ಹೆಚ್ಚಾಗಲಿಕ್ಕೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು. ಯಾರು ಸೊಪ್ಪಿನ ಪಲ್ಯ ಜಾಸ್ತಿ ತಿಂತಾರೆ ಅವರು ಹುರುಪಾಗಿರ್ತಾರೆ, ಚುರುಕಾಗಿರ್ತಾರೆ. ಈಗ ಕುರಿ ನೋಡಿ, ಎಲ್ಲ ವನಸ್ಪತಿಗಳನ್ನು ತಿಂತಾ ಇರುತ್ತೆ, ಎಷ್ಟು ಚುರುಕಾಗಿರ್ತದೆ ನೋಡಿ ಕುರಿ. ಹಸು ನೋಡಿ, ಎಲ್ಲ ಸಸ್ಯಾಹಾರವನ್ನು ಮಾಡ್ತದೆ. ಆ ಹಸುವಿನ ಮುಖ ನೋಡಿ, ಎಷ್ಟು ಪ್ರೀತಿ, ಪ್ರೇಮ, ಕರುಣೆ ಆ ಹಸುವಿನ ಕಣ್ಣಲ್ಲಿ ಕಾಣಿಸ್ತದೆ. ಹಸು ಅಂದರೆ ದೇಶಿ ಹಸು, ನೀವು ತಿಳ್ಕೊಂಡಿರ್ತಕ್ಕಂಥ ಜರ್ಸಿ ಹಸು ಅಲ್ಲ, ಅದು ಮನುಷ್ಯ ಮಾಡಿರೋದು. ಅದನ್ನು ನೋಡಿದ್ರೆ ಇಲ್ಲದೇ ಇರತಕ್ಕಂಥ ಡಿಪ್ರೆಷನ್ ಬರ್ತದೆ. ಅದಕ್ಕೆ ಹಸುನೇ ಅನ್ಲಿಕ್ಕಾಗಲ್ಲ ಮೊದಲನೇ ರೀತಿಯಲ್ಲಿ. ಇದಾದ್ಮೇಲೆ ಕೆನೆಯನ್ನು ಬದಲಾಯಿಸ್ಬೇಕು. ಮಕರಾಸನ ಮಾಡಿದ ನಂತರ ಈ ಒಂದು ರೀತಿಯಲ್ಲಿ ಬಾಲಾಸನದಲ್ಲಿ ವಿಶ್ರಾಂತಿಯನ್ನು ಮಾಡಬೇಕು. ಬಾಲಾಸನ ಅಂದರೆ ಮಗುವಿನ ರೀತಿಯಲ್ಲಿ ಮಲಗೋದು. ಮಗು ದಣಿದಾಗ ಈ ರೀತಿ ಮಲ್ಕೊಂತದ ಹೊಟ್ಟೆ ಮೇಲೆ ಆರಾಮಾಗಿ. ಮಗು ನಿಸರ್ಗವನ್ನು ಅವಲಂಬಿಸುತ್ತೆ. ನಾವು ದೊಡ್ಡವರಾಗ್ತಾ ಆಗ್ತಾ ಕೃತಕ ಜೀವನವನ್ನು ಅವಲಂಬಿಸಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ, ಮನಸ್ಸನ್ನು ಕೂಡ ಹಾಳು ಮಾಡ್ಕೊಳ್ತೇವೆ. ಹಾಗಾಗಿ ಮಗುವಿನ ರೀತಿಯಲ್ಲಿ ನಿಸರ್ಗದಲ್ಲಿ ಬದುಕಬೇಕೇ ಹೊರತು ನಮ್ಮ ಆಡಂಬರದ ಜೀವನದಲ್ಲಿ, ನಮ್ಮ ಒಂದು ಅಹಮ್ಮಿನಲ್ಲಿ ಬದುಕಬಾರ್ದು. ಅದಕ್ಕೆ ಹೇಳ್ತಾರೆ, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಅಂತ ಹೇಳ್ತಾರೆ. ಅಂದರೆ ದೆವ್ವ ಹಿಡ್ಕೊಂಡವ್ರನ್ನ ಬೇಕಿದ್ರೆ ಮಾತಾಡಿಸ್ಬೋದು ಹೆಂಗಾದರೂ ಮಾಡಿ, ಅದೊಂದು ಮಾನಸಿಕ ಸಮಸ್ಯೆ ಅಂತ ಹೇಳಿ ಅವ್ರಿಗೊಂದು ಚಿಕಿತ್ಸೆಗಳ ಮೂಲಕ ಅವ್ರನ್ನ ಸರಿಪಡಿಸ್ಬೋದು. ಆದರೆ ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಅಂತ ಹೇಳ್ತಾರೆ. ಅಂದರೆ ಸಿರಿವಂತಿಕೆ ಅಂತಕ್ಕಂಥದ್ದು, ದುಡ್ಡು ಅಂತಕ್ಕಂಥದ್ದು ಭೂತ ಯಾರಿಗೆ ಹಿಡಿದಿರ್ತದಲ್ಲ ಅವರನ್ನು ಯಾವತ್ತೂ ನಾವು ಮಾತಾಡಿಸ್ಲಿಕ್ಕಾಗಲ್ಲ. ಯಾಕಂದರೆ ಅವರು ಭೂತ ಪಿಶಾಚಿಗಳಿಗಿಂತಲೂ ಕಡೆ, ಗೊತ್ತಾಯ್ತಲ್ಲ. ಹಣದ ಆ ಒಂದು ಅಮಲಿನಲ್ಲಿ, ಹಣದ ಒಂದು ಮದದಲ್ಲಿ ತೇಲ್ತಾ ಇರತಕ್ಕಂಥವ್ರು ಭೂತ ಪಿಶಾಚಿ ಕ್ರಿಮಿಕೀಟಗಳಿಗಿಂತಲೂ ಕಡೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನೀನೆಷ್ಟೇ ಒಂದು ಪಾಪದಿಂದ ದುಡ್ಡನ್ನು ಸಂಪಾದನೆ ಮಾಡಿದರೆ ಆ ದುಡ್ಡು ನಿನಗೆ ಏನಾಗ್ತದೆ, ಹಾಸ್ಪಿಟ್ಲಿಗೆ ಖರ್ಚಾಗ್ತದೆ ಹೊರತು ಸತ್ಕಾರ್ಯಕ್ಕಾಗಿ ಆ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನೀನು ದುಡಿದು ಸಂಪಾದನೆ ಮಾಡಿರ್ತಕ್ಕಂಥದ್ದು ಮಾತ್ರ ನೀನು ಸತ್ಕಾರ್ಯಕ್ಕೆ ಬಳಸ್ಬೋದು. ಅದಕ್ಕೆ ಹೇಳ್ತಾರೆ, ಅಂದರೆ ಸತ್ಯ ಶುದ್ಧ ಕಾಯಕದಿಂದ ನಿತ್ಯ ಲಿಂಗಾರ್ಚನೆಯ ಮೂಲಕ ನಾವು ನಿತ್ಯ ದಾಸೋಹವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಸತ್ಯ ಶುದ್ಧ ಕಾಯಕದಿಂದ ಬಂದಿರತಕ್ಕಂಥದ್ದು ಮಾತ್ರ ದಾಸೋಹಕ್ಕೆ ಸಲ್ತದೆ ಹೊರತು ಕಳ್ತನ ಮಾಡಿ, ದರೋಡೆ ಮಾಡಿ, ಬೇರೆಯವರಿಗೆ ಕಣ್ಣೀರು ಹಾಕಿಸಿ ನಾವೇನಾದ್ರು ಸಂಪಾದನೆ ಮಾಡಿದ್ರೆ ಅದು ನಮ್ಮ ಪಾಪದ ಮೂಟೆಯಾಗಿ ನಮ್ಮನ್ನು ನಾಶ ಮಾಡ್ತದೆ ಹೊರತು ಕೊನೆಗೂ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಜಗತ್ತಿನಲ್ಲಿ ಅತಿಯಾಗಿ ಹೆಚ್ಚು ದುಡ್ಡಿರೋರು ನೆಮ್ಮದಿಯಿಂದ ಇದ್ದಾರೆ ಅಂತ ಒಬ್ಬರನ್ನು ತೋರಿಸ್ಬಿಡಿ ನೋಡೋಣ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ದುಡ್ಡಿರೋರಿಗೆ ಅತಿ ಹೆಚ್ಚು ಮಾನಸಿಕ ರೋಗಗಳಿದ್ದಾವೆ. ಆ ದುಡ್ಡು ಹೆಚ್ಚಿಗೆ ಮಾಡೋಕೆ ಹೋಗ್ಬೇಕನ್ನೋದೇ ಮಾನಸಿಕ ದೊಡ್ಡ ರೋಗ. ನಾನು ಜಗತ್ತಿನಲ್ಲಿ ದೊಡ್ಡ ಶ್ರೀಮಂತನಾಗಬೇಕು ಅಂತ ಹೇಳಿದರೆ ಹೃದಯದಲ್ಲಿ ದೊಡ್ಡ ಶ್ರೀಮಂತನಾಗಬೇಕಂತ ಬಯಸಬೇಕೇ ಹೊರತು ಹಣದಲ್ಲಿ ದೊಡ್ಡ ಶ್ರೀಮಂತನಾಗಬೇಕಂತ ಬಯಸಬಾರ್ದು.
ಹೃದಯ ಶ್ರೀಮಂತಿಕೆಯಲ್ಲಿ ನಾನು ಜಗತ್ತಿನ ದೊಡ್ಡ ಶ್ರೀಮಂತ ಆಗಬೇಕೆ ಹೊರತು ಹಣದ ಶ್ರೀಮಂತನಾಗೋದ್ರಿಂದ ನಾವು ಹೆಣಕ್ಕೂ ಕಡೆಯಾಗಿ ಬದುಕಬೇಕಾಗ್ತದೆ. ಹಾಗಾಗಿ ಬದುಕಿನಲ್ಲಿ ದುಡ್ಡು ಕೃತಕವಾಗಿರ್ತಕ್ಕಂಥ ಕೆಲಸಗಳಿಗೆ ಮಾತ್ರ ಅದು ಉಪಯೋಗ ಆಗ್ತದೆ. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕಾಣಬೇಕು, ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಕಾಣಬೇಕು, ನಿಜವಾಗಿರ್ತಕ್ಕಂಥ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ನಾವು ನೋಡಬೇಕು ಅಂತೇಳಿದ್ರೆ ನಾವು ದುಡ್ಡನ್ನು ಬಿಟ್ಟು ಹೊರಗಡೆ ಬರಬೇಕು. ನಾವು ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಜೀವನದ ಮೌಲ್ಯಗಳನ್ನು ತಿಳ್ಕೊಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರಬೇಕು. ಆ ಮನಸ್ಸಿನ ಪ್ರಸನ್ನತೆಗಾಗಿ ಉಸಿರಾಟದ ಪ್ರಕ್ರಿಯೆ ಕೂಡ ಬಹಳ ಮುಖ್ಯ. ಆ ಉಸಿರಾಟದ ಪ್ರಕ್ರಿಯೆ ಹೇಗಿರಬೇಕಂದ್ರೆ ಯೋಗಮಯವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರಬೇಕು. ಅದಕ್ಕಾಗಿ ಈ ಒಂದು ಆಸನ, ಇದಕ್ಕೆ ಯೋಗಿಕ್ ಬ್ರೀದಿಂಗ್ ಅಂತ ಕೂಡ ಕರೀತಾರೆ. ಮಕರಾಸನಕ್ಕೆ ಯೋಗಿಕ್ ಬ್ರೀದಿಂಗ್ ಅಂತ ಕರೀತಾರೆ. ಮಕರಾಸನವನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಏನಾಗ್ತದೆ, ಪ್ರತಿಯೊಂದು ವಿಕಾರಗಳು, ಮಾನಸಿಕ ವಿಕಾರಗಳು ಕೂಡ ದೂರ ಆಗ್ತಾ ಬರ್ತವೆ, ಮನಸ್ಸು ಶಾಂತವಾಗ್ತಾ ಬರ್ತದೆ. ಈ ಮಕರಾಸನವನ್ನು ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಶಿವಾಸನವನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಸುಮಾರು ಜನ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಶವಾಸನ ಅಂತ ಕರೀತಾರೆ. ನಾವು ಅದಕ್ಕೆ ಶವಾಸನ ಅಂತ ಕರೀಲಿಕ್ಕೆ ನಮಗೆ ಇಚ್ಛೆ ಇಲ್ಲ. ಯಾಕಂದರೆ ಶವ ಅಂದರೆ ನಿಸ್ಸತ್ವವಾಗಿರ್ತಕ್ಕಂಥದ್ದು. ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ಕೂಡ ಸತ್ತಿರೋ ದೇವರುಗಳನ್ನೇ ಪೂಜೆ ಮಾಡ್ತೀವಿ. ಹುಟ್ಟಿ ಸಾಯತಕ್ಕಂಥ ದೇವರುಗಳನ್ನು ಪೂಜೆ ಮಾಡಿ ಯಾವ ಪಾರಮಾರ್ಥಿಕ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ? ಕಲ್ಲು, ಮಣ್ಣು ಇವೆಲ್ಲವನ್ನು ಕೂಡ ನಾವು ದೇವರಂತ ನಂಬ್ಕೊಂಡಿದ್ದೇವೆ. ನಿಜವಾಗಿರ್ತಕ್ಕಂಥ ಚೈತನ್ಯವನ್ನು ನಾವು ದೇವರಂತ ನಂಬದೆ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಬದುಕ್ತಾ ಇದ್ದೀವಲ್ಲ. ಈ ಒಂದು ಮಾನಸಿಕ ಸಮಸ್ಯೆಯಿಂದ ನಾವು ಮುಕ್ತರಾಗಿ ಬರಬೇಕಂದ್ರೆ ನಾವು ಶವತತ್ವದಿಂದ ಶಿವತತ್ವಕ್ಕೆ ಬರಬೇಕು. ಶಿವ ಅಂದರೆ ಚೈತನ್ಯ, ಶಿವ ಅಂದರೆ ಶಕ್ತಿ, ಶಿವ ಅಂದರೆ ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದನ್ನು ಸರಿಯಾಗಿ ನಂಬಬೇಕು. ಹಾಗಾಗಿ ಈ ಆಸನಕ್ಕೆ ನಾವು ಶವಾಸನ ಅಂತ ಕರೀಬಾರ್ದು. ಶವ ಅಂದ್ರಲ್ಲಿ ಜಟಿಲತೆ ಇರ್ತದೆ, ಅಲ್ಲೇನಿರ್ತದೆ ಸ್ಥಾವರದ ಒಂದು ಶಕ್ತಿ ಇರ್ತದೆ, ಅಲ್ಲಿ ಸ್ಥಾವರ ಕಳಿವುಂಟು ಅಂತಕ್ಕಂಥದ್ದು ಇರ್ತದೆ. ಇಲ್ಲಿ ನಾವು ಶಿವ ಅಂತಕ್ಕಂಥದ್ದಕ್ಕೆ ಜಂಗಮ, ಕಳಿವಿಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಅಂಟಿಸ್ಬೋದು. ಹಾಗಾಗಿ ಈ ಆಸನಕ್ಕೆ ನಾವು ಶವಾಸನ ಅನ್ನೋದರ ಬದಲಾಗಿ ಶಿವಾಸನ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದೇವೆ. ಯಾಕಂದರೆ ಈ ಆಸನದಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಂದರೆ ಅಬ್ಸರ್ವೇಷನ್ ಅಂದರೆ ಕಾನ್ಷಿಯಸ್ನೆಸ್ ಅಂದರೆ ಒಂದು ಪ್ರಾಣದ ಶಕ್ತಿಯ ಅವಲೋಕನೆ. ಪ್ರಾಣ ಅಂತಕ್ಕಂಥದ್ದು ಚೈತನ್ಯ ಅಂತಕ್ಕಂಥದ್ದು ಭಗವಂತನ ಒಂದು ಚಿದ್ರೂಪ. ಹಾಗಾಗಿ ನಾವೆಲ್ಲರೂ ಆ ಭಗವಂತನ ಚಿದಂಶವೇ ಆಗಿರ್ತಕ್ಕಂಥವ್ರು. ಆ ಒಂದು ಭಗವಂತನ ಚಿದ್ರೂಪವಾಗಿರ್ತಕ್ಕಂಥ ಈ ಶರೀರದಲ್ಲಿ ಪ್ರಾಣಮಯ ಕೋಶವನ್ನು ಬಲಿಷ್ಠಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಶ್ರಾಂತಿ ಕ್ರಿಯೆಯನ್ನು ಸರಿಯಾಗಿ ಮಾಡಬೇಕು. ಇದಕ್ಕೆ ಶಿವಾಸನ ಅಂತ ಕರೀತಾರೆ. ಶಿವಾಸನ ಮಾಡೋದ್ರಿಂದ ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶಗಳು ಕೂಡ ಕ್ರಿಯಾಶೀಲವಾಗಿರ್ತವೆ. ಈ ಮನೋಮಯ ಕೋಶ ಕ್ರಿಯಾಶೀಲವಾಗ್ತಾ ಹೋದಂಗೆ ವಿಜ್ಞಾನಮಯ ಕೋಶ ಕ್ರಿಯಾಶೀಲವಾಗ್ತದೆ. ಕೊನೆಗೆ ಆನಂದಮಯ ಕೋಶ ಕ್ರಿಯಾಶೀಲವಾಗಿ ಆನಂದವೇ ಆನಂದ, ಪರಮಾನಂದ. ಹಾಗಾಗಿ ಆನಂದದಲ್ಲಿ ಬದುಕಬೇಕಂದ್ರೆ ಚೈತನ್ಯ ಶಕ್ತಿಯ ಅವಲೋಕನೆ ಮಾಡ್ಕೊಳ್ಬೇಕು. ಶಿವಾಸನದಲ್ಲಿ ಚೈತನ್ಯ ಶಕ್ತಿಯನ್ನು ಅವಲೋಕನೆ ಮಾಡ್ಕೊಳ್ತಾ ಹೋಗ್ತೇವೆ ನಾವು. ಅಂದರೆ ಚೈತನ್ಯ ಶಕ್ತಿ ಅಂದರೆ ಉಸಿರಾಟವನ್ನು ಅವಲೋಕನ ಮಾಡ್ತಕ್ಕಂಥದ್ದಕ್ಕೆ ಶಿವಾಸನ ಅಂತ ಕರೀತಾರೆ. ಒಂದು 5 ನಿಮಿಷ ನಾವು ಸುಮ್ಮನೆ ಮಲ್ಕೊಂಡು ಉಸಿರಾಟವನ್ನು ಗಮನಿಸ್ತಾ ಹೋಗ್ಬೇಕು. ಯಾಕಂದರೆ ಮಕರಾಸನದಲ್ಲಿ ನಮ್ಮ ಉಸಿರಾಟ ದೀರ್ಘವಾಗಿರ್ತದೆ. ಅದು ಎಷ್ಟರ ಮಟ್ಟಿಗೆ ದೀರ್ಘವಾಗಿದೆ ಅಂತಕ್ಕಂಥದ್ದನ್ನು ಈಗ ಗಮನಿಸೋಣ. ಆ ಮನಸ್ಸಿನ ಜ್ಯೋತಿಯ ಬೆಳಕಿನಲ್ಲಿ ಮಾತಿಗೂ ಮನಸ್ಸಿಗೂ ಮೀರಿದ ಮತ್ತೊಂದು ನಿರ್ಮಲ ಪರಂಜ್ಯೋತಿಯನ್ನು ನಾವು ನೋಡ್ತಾ ಇದ್ದೇವೆ. ಮಾತು ಮನಂಗಳಿಂಗತ್ತ ಮೀರಿದ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ. ಶರೀರದ ಚಲನವಲನಗಳಿಗೆ ಪ್ರಾಣವೇ ಮೂಲಾಧಾರ. ಆ ಪ್ರಾಣದ ಅವಲೋಕನವನ್ನು ಮಾಡ್ತಾ ಹೋದರೆ ಇಡೀ ಶರೀರ ಪ್ರಾಣಶಕ್ತಿಯಿಂದ ಸಂಪತ್ಭರಿತವಾಗಿ ಈ ಶರೀರ, ಮನಸ್ಸು, ಭಾವ ಪವಿತ್ರವಾಗ್ತಾ ಹೋಗ್ತವೆ. ತನು ಮನ ಭಾವಗಳ ಶುದ್ಧಿಗಾಗಿ ಪ್ರಾಣಶಕ್ತಿಯನ್ನು ಗಮನಿಸ್ತಾ ಹೋಗಿ.
ಪ್ರಾಣಶಕ್ತಿ ಉಸಿರಾಟದ ರೂಪದಲ್ಲಿ ಸಂಚಾರವಾಗೋದ್ರಿಂದ ಉಸಿರಾಟವನ್ನು ಗಮನಿಸಿದಾಗ ಪ್ರಾಣಶಕ್ತಿ ಜಾಗೃತವಾಗ್ತಾ ಹೋಗ್ತದೆ. ಕೈ ಕಾಲುಗಳು ಸಂಪೂರ್ಣವಾಗಿ ಸಡಿಲವಾಗಿರಲಿ. ಹೊಟ್ಟೆ ಎದೆಯ ಭಾಗ ಸಡಿಲವಾಗಿರಲಿ. ಸಂಪೂರ್ಣವಾಗಿ ತಲೆಯಿಂದ ಪಾದದವರೆಗೆ, ಪಾದದಿಂದ ತಲೆವರೆಗೆ ಶರೀರವನ್ನು ಸಡಿಲಿಸಿ. ಹೀಗೆ 5 ನಿಮಿಷ ಉಸಿರಾಟದ ಅವಲೋಕನವನ್ನು ಮಾಡಿದಾಗ ನಿಮ್ಮ ಮನಸ್ಸು ಪ್ರಸನ್ನವಾಗ್ತದೆ. ನಂತರದಲ್ಲಿ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಹಾಗೂ ಮತ್ತಿಷ್ಟು ಯೋಗದ ವಿಶೇಷ ಧ್ಯಾನಗಳನ್ನು ಕೂಡ ಅಭ್ಯಾಸ ಮಾಡ್ಬೋದು. ಉಸಿರು ತೆಗೆದುಕೊಳ್ತಾ ಕೈ ಕಾಲುಗಳನ್ನು ಜೋರಾಗಿ ಎಳೀರಿ. ಉಸಿರು ಬಿಡ್ತಾ ವಿಶ್ರಾಂತಿ. ಸಂಪೂರ್ಣವಾಗಿ ಒಂದು 5 ನಿಮಿಷ ನಿಮ್ಮ ಉಸಿರನ್ನು ನೀವು ಗಮನಿಸಬೇಕು ಮಿನಿಮಮ್. ನಂತರದಲ್ಲಿ ಮತ್ತೆ ಸ್ಟ್ರೆಚ್ ಮಾಡಿ ಎಕ್ಸೆಲ್. ಕೊನೆಗೆ ಈ ಶಿವಾಸನದಲ್ಲಿ ಈ ರೀತಿ ಮಲಗಿದಾಗ ಈ ರೀತಿ ಕಾಲು ಜೋಡಿಸಿ ಸ್ಟ್ರೆಚಿಂಗ್ ಮಾಡಬೇಕು. 1-2-3 ಸಲ ಸ್ಟ್ರೆಚಿಂಗ್ ಮಾಡಿದ್ಮೇಲೆ ನಿಧಾನವಾಗಿ ಬಲಗಡೆ ತಿರುಗಬೇಕು. ನೇರವಾಗಿ ಎದ್ದೇಳಬೇಕು. ಕೈಗಳನ್ನು ಹೃದಯಕ್ಕೆ ನೇರವಾಗಿ ತೆಗೆದುಕೊಂಡು ಬನ್ನಿ. ಕೈಗಳನ್ನು ಜೋರಾಗಿ ಉಜ್ಜಿ. ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಿ. ಎದೆಗೆ, ತೋಳುಗಳಿಗೆ, ಕಾಲುಗಳಿಗೆ, ಬೆನ್ನಿನ ಭಾಗಕ್ಕೆ, ತಲೆ ಭಾಗಕ್ಕೆ ಎಲ್ಲ ಕಡೆಗೂ ಕೈಗಳನ್ನು ಸವರುತ್ತಾ ಪ್ರಸನ್ನ ಚಿತ್ತರಾಗಿ, ಹಸನ್ಮುಖಿಗಳಾಗಿ ಹಸ್ತರೇಖೆಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ. ಓಂ ಸಂಪೂರ್ಣಕರಸ್ಯ ಇಷ್ಟಲಿಂಗ ದರ್ಶನಂ, ಪ್ರಾಣಲಿಂಗ ದರ್ಶನಂ, ಭಾವಲಿಂಗ ದರ್ಶನಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ನೀವು ಮಕರಾಸನದಂಥ ಶಿವಾಸನ ಮಾಡಿದಾಗ ಮುಖದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಳೆ ಬರ್ತದೆ. ತದನಂತರದಲ್ಲಿ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಈ ವಿಶ್ರಾಂತಿ ಕ್ರಿಯೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯೋಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳಿದ್ದಾವೆ. ಆ 3 ಅಂಶಗಳೇನು, ವಿಶ್ರಾಂತಿಯ ಕ್ರಿಯೆಗಳನ್ನು ನಾವು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 927-027-7973 ಅಥವಾ 733-761-8850.